ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್ಗೆ ಕೋರ್ಟ್ನಿಂದ ಮತ್ತೆ ನಿರಾಸೆಯಾಗಿದೆ. ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ನಟ ದರ್ಶನ್ ಪರ ವಕೀಲರು 57ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಸಿದರು. ನ್ಯಾಯಾಧೀಶರಾದ ಜಯಶಂಕರ್ ಅವರು ವಿಚಾರಣೆ ನಡೆಸಿದರು. ಶುಕ್ರವಾರ ನಟನ ಪರ ವಕೀಲರು ವಾದ ಮಂಡನೆ ಮಾಡಿದರು. ಆ ಬಳಿಕ ನ್ಯಾಯಾಲಯ ವಿಚಾರಣೆಯನ್ನ ಅಕ್ಟೋಬರ್ 5ಕ್ಕೆ ಮುಂದೂಡಿತು. ನಟ ದರ್ಶನ್ ಪರ ವಕೀಲರಿಂದ ಸುದೀರ್ಘವಾದಂತಹ ವಾದ ಮಂಡನೆಯಾಯಿತು. ವಾದ ಮಂಡನೆ ಮುಕ್ತಾಯವಾಗದ ಹಿನ್ನೆಲೆಯಲ್ಲಿ ಕೋರ್ಟ್ ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡಿಕೆ ಮಾಡಿದೆ. ಶನಿವಾರ ಮೊದಲು ನಟನ ಪರ ವಕೀಲರು ವಾದ ಮುಂದುವರಿಸಲಿದ್ದಾರೆ. ಬಳಿಕ ಸರ್ಕಾರದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಅವರು ಜಾಮೀನು ಯಾಕೆ ನೀಡಬಾರದು ಅಂತ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ. ಆ ಬಳಿಕ ನ್ಯಾಯಾಧೀಶರು ಜಾಮೀನು ಅರ್ಜಿ ಕುರಿತಂತೆ ತೀರ್ಪು ಪ್ರಕಟಿಸಲಿದ್ದಾರೆ. ಈ ಪ್ರಕರಣದಲ್ಲಿ ಬಹಳ ಪ್ರಮುಖವಾಗಿ ಪೊಲೀಸರು ಸಲ್ಲಿಸತಕ್ಕಂಥ ಚಾರ್ಜ್ ಶೀಟ್ ನಲ್ಲಿಯೇ ಲೋಪವಾಗಿದೆ ಅಂತ ದರ್ಶನ್ ಪರ ವಕೀಲರಾದಂತಹ CV ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಅವರು ಕೃತ್ಯ ನಡೆದ ಸ್ಥಳದಲ್ಲಿ ಚಪ್ಪಲಿ ಹಾಕೊಂಡಿರೋದಂತ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ವಶಪಡಿಸಿಕೊಂಡದ್ದು ಶೂ ನಲ್ಲಿ ರಕ್ತದ ಕಲೆ ಇದೆ ಅಂತ ಚಾರ್ಜ್ ಶೀಟ್ ನಲ್ಲಿ ಹೇಳಿದ್ದಾರೆ ಅಂತೇಳಿ ಚಾರ್ಜ್ ಶೀಟ್ ನಲ್ಲಿ ಇರ್ತಕ್ಕಂಥ ಒಂದು ಲೋಪವನ್ನ ಎತ್ತಿ ತೋರಿಸಿದ್ದಾರೆ. ಈ ರೀತಿಯಾದ ಹಲವು ಟೆಕ್ನಿಕಲ್ ವಿಷಯಗಳನ್ನ ದರ್ಶನ್ ಪರ ವಕೀಲರು ತಮ್ಮ ವಾದ ಮಂಡನೆಯಲ್ಲಿ ಬಳಸಿಕೊಂಡಿದ್ದಾರೆ. ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ನಲ್ಲಿ ಆಗಿರ್ತಕ್ಕಂಥ ಲೋಪಗಳನ್ನ ಅವರು ನ್ಯಾಯಾಲಯದ ಮುಂದೆ ಇಟ್ಟಿದ್ದಾರೆ. ದರ್ಶನ್ ಅವರಿಗೆ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ ಮತ್ತು ಬಹಳ ಪ್ರಮುಖವಾಗಿ ರೇಣುಕಾಸ್ವಾಮಿ ಸಾವು ಕಂಡಂತ ಸಮಯ ಮತ್ತು ಸ್ಥಳದ ಬಗ್ಗೆ ವೈದ್ಯರು ಸಲ್ಲಿಸತಕ್ಕಂಥ ವರದಿಯಲ್ಲಿ ಗೊಂದಲ ಇದೆ. ಹಾಗಾಗಿ ಚಾರ್ಜ್ ಶೀಟ್ ನಲ್ಲಿ ಲೋಪ ಇದೆ. ಚಾರ್ಜ್ ಶೀಟ್ ನಲ್ಲಿಯೇ ದರ್ಶನ್ ಏನು ಮಾಡಿಲ್ಲ ಅನ್ನೋದಕ್ಕೆ ಅಂಶಗಳಿದಾವೆ ಅಂತಕ್ಕಂಥದ್ದನ್ನ ಹಿರಿಯ ವಕೀಲ CV ನಾಗೇಶ್ ಅವರು ವಾದ ಮಂಡನೆ ಸಂದರ್ಭದಲ್ಲಿ ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಪೊಲೀಸ್ ತನಿಖೆಯಲ್ಲಿಯೇ ಲೋಪವಾಗಿದೆ ಅಂತ ಹೇಳಿದ್ದಾರೆ. ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೆ ಅಂತ ಹೇಳಿ ಅವರ ಅಭಿಮಾನಿಗಳು ಬಹಳ ನಿರೀಕ್ಷೆಯನ್ನ ಹೊಂದಿದ್ರು. ಆದರೆ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿಲ್ಲ. ಇನ್ನು ಯಾಕೆ ಅಂತಂದ್ರೆ ದರ್ಶನ್ ಅವರಿಗೆ ಜಾಮೀನು ಕೊಡಬೇಕು ಅಂತ ಹೇಳಿ ವಾದ ಮಂಡನೆ ಇನ್ನೂ ಮುಗಿದಿಲ್ಲ. CV ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ವಾದ ಮಂಡನೆ ಮುಕ್ತಾಯವಾಗದ ಕಾರಣಕ್ಕೆ ನ್ಯಾಯಾಲಯ ಮತ್ತೆ ಒಂದು ದಿನ ವಿಚಾರಣೆಯನ್ನ ಮುಂದೂಡಿದೆ. ಹಾಗಾಗಿ ಇನ್ನೂ CV ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡಬೇಕಾಗಿದೆ. ಅಕ್ಟೋಬರ್ 5ನೇ ತಾರೀಕು ಶನಿವಾರ ಬೆಳಗ್ಗೆ 12ವರೆಗೆ CV ನಾಗೇಶ್ ಅವರು ಮತ್ತೆ ತಮ್ಮ ವಾದವನ್ನು ಮುಂದುವರಿಸಲಿದ್ದಾರೆ. ತಮ್ಮ ವಾದದಲ್ಲಿ ದರ್ಶನ್ ಅವರಿಗೆ ಜಾಮೀನು ಕೊಡಬೇಕಾದಂತಹ ಅಗತ್ಯವನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ ಮತ್ತು ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ನಲ್ಲಿ ಇರತಕ್ಕಂಥ ಲೋಪಗಳನ್ನ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಲೋಪಗಳಿದಾವೆ ಅಂತೇಳಿ ಹಾಗಾಗಿ ದರ್ಶನ್ ಅವರಿಗೆ ಜಾಮೀನು ನೀಡಬೇಕು ಅಂತ ಮತ್ತೆ ಬಹಳ ಪ್ರಮುಖವಾಗಿ ಜಾಮೀನು ನೀಡಬೇಕಾದ್ರೆ ಗಮನಿಸಬೇಕಾದ ಅಂಶ ಅಂದ್ರೆ ಆರೋಪಿ ಬೇಲ್ ಕೊಟ್ಟರೆ ಬಂದು ಸಾಕ್ಷಿದಾರರ ಮೇಲೆ ಪ್ರಭಾವ ಬೀರ್ತಾರ ಅಥವಾ ತನಿಖೆಗೆ ಸಿಗೋದಿಲ್ವಾ ಅನ್ನುವಂಥ ಅಂಶ. ಅದನ್ನ ಕೋರ್ಟ್ಗೆ ಭರವಸೆಯನ್ನ ನೀಡಲಿದ್ದಾರೆ CV ನಾಗೇಶ್ ಅವರು. ದರ್ಶನ್ ಗಣ್ಯ ವ್ಯಕ್ತಿ, ಖ್ಯಾತ ಚಲನಚಿತ್ರ ನಟ, ಅವರು ತನಿಖೆಗೆ ಲಭ್ಯರಿರ್ತಾರೆ, ತನಿಖೆಗೆ ಸಿಗ್ತಾರೆ ಅವರು ಅಂತಕ್ಕಂಥ ಅಂಶವನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಲಿದ್ದಾರೆ. ಆ ಪ್ರಯತ್ನವನ್ನ ಮಾಡಲಿದ್ದಾರೆ. ಹಾಗಾಗಿ ಈಗ ದರ್ಶನ್ ಪರ ವಾದ ಮಂಡನೆ ಇನ್ನೂ ಮುಗಿದಿಲ್ಲ. ವಾದ ಮಂಡನೆ ಆಗಬೇಕಾಗಿದೆ. CV ನಾಗೇಶ್ ಅವರು ತಮ್ಮ ಮಾತುಗಳನ್ನ ಹೇಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ವಾದ ಮಂಡನೆ ಮುಕ್ತಾಯವಾಗದ ಹಿನ್ನೆಲೆಯಲ್ಲಿ ದರ್ಶನ್ ಪರ ವಾದ ಇನ್ನೊಂದು ಅವಕಾಶವನ್ನು ನ್ಯಾಯಾಲಯ ಕೊಟ್ಟಿದೆ. ಅಕ್ಟೋಬರ್ 5ನೇ ತಾರೀಕು ಶನಿವಾರ 12:30ಕ್ಕೆ 57ನೇ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ವಾದ ಮಂಡನೆ ಮುಂದುವರಿಯುತ್ತೆ. ವಾದ ಮಂಡನೆ ನಂತರ ಸರ್ಕಾರದ ಪರ ವಾದ ಮಂಡನೆ ಆಗುತ್ತೆ. ಸರ್ಕಾರಿ ಅಭಿಯೋಜಕ ಪ್ರಸನ್ನ ಅವರು ತಮ್ಮ ವಾದವನ್ನು ಮಂಡನೆ ಮಾಡ್ತಾರೆ. ಅವರು ದರ್ಶನ್ ಅವರಿಗೆ ಜಾಮೀನು ಕೊಡಬಾರ್ದು ಯಾಕೆ ಅನ್ನುವಂಥ ಅಂಶವನ್ನು ಅವರು ಮಂಡಿಸಲಿದ್ದಾರೆ. ಈ ಎರಡು ವಾದಗಳನ್ನು ಆಲಿಸಿದ ನಂತರ ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ. ಅಕ್ಟೋಬರ್ 5ನೇ ತಾರೀಕಿಗೆ ಮುಗಿಯುತ್ತ ವಾದ ಮಂಡನೆ. ಈಗ ದರ್ಶನ್ ಪರ ವಕೀಲರು ಸುದೀರ್ಘವಾಗಿ 5-6 ಕಲಾಪದ ದಿನಗಳಲ್ಲಿ ವಾದವನ್ನು ಮಂಡನೆ ಮಾಡಿದ್ದಾರೆ.
ಚಾರ್ಜ್ ಶೀಟನ್ನು ಎಳೆ ಎಳೆಯಾಗಿ ಅವರು ಬಿಚ್ಚಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ ಏನಿದೆ ಅದರ ಪರವಾಗಿ ದರ್ಶನ್ ಅವರ ಪರ ವಕೀಲರು ವಾದವನ್ನು ಮಂಡನೆ ಮಾಡಬೇಕಾಗಿದೆ. ಈ ವಾದ ಮಂಡನೆ ಅಂತಿಮ ಫಲಿತಾಂಶ ಏನು ಬರುತ್ತೆ, ಎರಡೂ ವಾದಗಳನ್ನು ಆಲಿಸಿದ ನಂತರ ನ್ಯಾಯಾಧೀಶರು ಏನನ್ನ ಹೇಳ್ತಾರೆ ಅದರ ಮೇಲೆ. ಈಗ ದರ್ಶನ್ ಅವರ ಪರ ವಕೀಲರು ವಾದ ಮಂಡನೆ ಅಕ್ಟೋಬರ್ 5ನೇ ತಾರೀಕು ಶನಿವಾರವೇ ಮುಗಿದ್ರೆ ಸರ್ಕಾರಿ ಅಭಿಯೋಜಕರು ತಮ್ಮ ವಾದವನ್ನು ಮಂಡನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರು ಶನಿವಾರವೇ ವಾದ ಮಂಡನೆಯನ್ನು ಮುಗಿಸಿದ್ರೆ ಈ ಕುರಿತಂತ ಆದೇಶವನ್ನು ನ್ಯಾಯಾಲಯ ಕಾಯ್ದಿರಿಸಬಹುದು. ಆದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ವಾದ ಮಂಡನೆಗೆ ಇನ್ನಷ್ಟು ಸಮಯಾವಕಾಶ ಬೇಕು ಅಂತ ಹೇಳಿದರೆ ಮತ್ತೆ ವಿಚಾರಣೆ ಮುಂದೂಡುವ ಸಾಧ್ಯತೆ ಇದೆ. ಅದು ಎಷ್ಟು ಹೊತ್ತು ಯಾವ ಅಂಶಗಳ ಮೇಲೆ ವಾದವನ್ನು ಮಾಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅದನ್ನು ನ್ಯಾಯಾಲಯ ನಿರ್ಧಾರ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಶನಿವಾರವೇ ಜಾಮೀನು ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಕಷ್ಟ. ನ್ಯಾಯಾಲಯ ಹೇಳಬೇಕಾಗಿದೆ ವಾದ ಮಂಡನೆ ಮುಗಿದಿದೆ ಅಂತ. ವಾದ ಮಂಡನೆ ಮುಗಿದ ಕೂಡಲೇ ಜಾಮೀನು ಸಿಗುವ ಸಾಧ್ಯತೆಯು ಅನುಮಾನ. ತೀರ್ಪನ್ನು ಕಾಯ್ದಿರಿಸುವ ಸಾಧ್ಯತೆ ಹೆಚ್ಚು. ಎರಡೂ ಬದಿಯ ವಾದ ಮಂಡನೆ ಮುಗಿದ ನಂತರ ಬಹುಶಃ 3-4 ದಿನ 5-6 ದಿನಗಳ ನಂತರ ಆದೇಶ ಹೊರಗೆ ಬರಬಹುದು. ಆದರೆ ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ ಈ ಕ್ಷಣವೇ ಹೊರ ಬರಬೇಕು ಅಂತಕ್ಕಂಥ ನಿರೀಕ್ಷೆ ಇದೆ. ಅದು ಸಾಧ್ಯ ಇಲ್ಲ ನ್ಯಾಯಾಂಗದ ಪ್ರಕ್ರಿಯೆ ಪ್ರಕಾರ. ನ್ಯಾಯಾಂಗ ತನ್ನ ಕ್ರಿಯೆಯನ್ನು ಮಾಡುತ್ತೆ, ಎರಡೂ ಬದಿಯ ವಾದವನ್ನು ಆಲಿಸುತ್ತೆ, ನಂತರ ಮೆರಿಟ್ನ ಆಧಾರದ ಮೇಲೆ ಒಂದು ಆದೇಶವನ್ನು ಕೊಡುತ್ತೆ. ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೆ ಅಥವಾ ದರ್ಶನ್ ಅವರಿಗೆ ಜಾಮೀನು ಸಿಗಲ್ಲ. ಇವೆರಡೇ ದಾರಿ ಇರೋದು. ಹಾಗಾಗಿ ನ್ಯಾಯಾಲಯದ ಆದೇಶಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ.